ಗೌತಮಿ ಅವರು ಏನು ಫಿನಾಲೆಗೆ ಹತ್ತಿರ ಇರಬೇಕಾದ್ರೆ ಅವರು ಎಲಿಮಿನೇಟ್ ಆದರು. ಬಟ್ ಇಷ್ಟು ಟೈಮ್ ಜರ್ನಿ ಅವ್ರು ನೋಡಿದಾಗ ಅವ್ರ ಆಟ ಹೇಗನ್ನಿಸ್ತು? ಚೈತ್ರ ಅವ್ರ ಆಟ ಹೇಗನ್ನಿಸ್ತು ನಿಮಗೆ? ತುಂಬ ಖುಷಿ ಇತ್ತು. ನಾವು ಅಂದರೆ ಲೈಕ್ ಹೆಂಗಾಯ್ತು ಅಂದರೆ ಒಂದು 8ನೇ ವಾರದಿಂದ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ. ಯಾರು ಹೋಗ್ತಾರೆ, ಯಾರು ಬಿಡ್ತಾರೆ, ಹೆಂಗಾಗ್ತಿದೆ, ಏನು ಪ್ರಾಸೆಸ್ ಆಗ್ತಿದೆ ಹೊರಗಡೆ ಅನ್ನೋದು ಡೈಜೆಸ್ಟ್ ನಮಗೆ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ನೋಡಿದೆ ಒಂದು, ಹೊರಗಡೆಯಿಂದ ಜನ ನೋಡೋದೇ ಒಂದು. ಸೊ ಹಂಗೆ ನಾವು ಆ ಪ್ರಾಸೆಸ್ನ ನಮಗೆ ಡೈಜೆಸ್ಟ್ ಆಗ್ತಿರ್ಲಿಲ್ಲ. ಬಿಕಾಸ್ ಅವರು ಗೌತಮಿ ಅಂತ ಬಂದಾಗ ಅವ್ರ ಆಟದಲ್ಲಿ ಬೆಸ್ಕೊಂಡು, ಚೈತ್ರಕ್ಕನೇ ಅಂದರೆ ಲಾಸ್ಟ್ 2 ವೀಕ್ಸಲ್ಲಿ ಸಕ್ಕತ್ತಾಗಾಡಿದ್ರು. ಲಾಸ್ಟ್ ವೀಕ್ ಅಂತ ಇನ್ನೇನು ಹೋಗೋ ವಾರದಲ್ಲಿ ಸಕ್ಕತ್ತಾಗಾಡಿದ ಅದೇ ಅಂತಿದ್ದೆ. ಚಿತ್ರಕ್ಕ ನೀನು ಇಷ್ಟು ವಾರ ಏನು ಆಡ್ದು, ಈ ವಾರ ಆಡ್ದಿಲ್ಲ, ಇದಕ್ಕೆ ಮುಂಚೆ ಒಂದು 2-3 ವಾರದಿಂದ ಆಡಿದ್ದು ಸಕ್ಕತ್ತಾಗಿರೋದು ಅಂತ ಹೇಳಿದೆ. ಬಟ್ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಜನರು ಲೈಕ್ ಡಿಸಿಷನ್ಸ್ ಮೇರೆಗೆ ಅವರು ಹೊರಗೆ ಬರಲೇಬೇಕಿತ್ತು ಅವರು ಹಾಕಿದ್ರಿಂದ. ಸೊ ಬಟ್ ಇರೋಷ್ಟು ದಿನ ಗೌತಮಿ ಆಗಲಿ ಚೈತ್ರಕ್ಕಾಗಲಿ ಪ್ರತಿಯೊಬ್ಬರೂ ಎಂಜಾಯ್ ಮಾಡಿದ್ದಾರೆ. ಅವ್ರ ಬೆಸ್ಟನ್ನು ಅವ್ರು ಕೊಟ್ಟಿದ್ದಾರೆ. ಬಟ್ ದಟ್ಸ್ ಓಕೆ. ಇವಾಗ ಯಾರಾದರೂ ಒಬ್ರು ಹೊರಗೆ ಬರಲೇಬೇಕು ಆ ಪ್ರೊಸೆಸ್ಸಿಂದ. ಸೊ ಬಂದಿದ್ದಾರೆ ಅವರು. ಇವಾಗ ಬೇಜಾರು ಮಾಡ್ಕೊಂಡು ಖುಷಿಯಿಂದನೇ ಬಂದರು. ಪಾಪ ಬೇಜಾರಾಯಿತು, ಬಟ್ ಇವಾಗ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಲ್ವಾ. ಮೋಕ್ಷಿತ ಅವ್ರ ಆಟ ನೋಡಿದಾಗ, ಯಾಕಂದರೆ ಫಸ್ಟು ಒಂದು ಗ್ರಾಫಲ್ಲಿ ಬಂದರು ಅವರು, ಅವ್ರ ಆಟ ನೋಡಿದಾಗ ಏನು ಅನಿಸ್ತು ನಿಮಗೆ? ಆಟ ನೋಡಿದಾಗ ಎಸ್, ಲೈಕ್ ತುಂಬ ಪೇಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಅವ್ರಿಗೆ. ಅವ್ರ ಪೇಷನ್ಸ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಹೌದು, ಒಂದೊಂದ್ಸಲ ಚೆನ್ನಾಗಿ ಆಗ್ತಿತ್ತು, ಒಂದೊಂದ್ಸಲ ಆಗ್ತಿರ್ಲಿಲ್ಲ. ಲೈಕ್ ಒಂದೇ ಥರ ಒಂದು ಪರ್ಸ್ನಾಲಿಟಿ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ಓಕೆ. ಎಷ್ಟು ದಿನ ಇದ್ದರು, ಇಷ್ಟು ದಿನ ಏನಿದ್ರು ಅಷ್ಟು ದಿನನೂ ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಮೇ ನಾಟ್ ಬಿ, ಸಮ್ಟೈಮ್ಸ್ ಮೇ ಬಿ. ಸೊ ಎರಡನ್ನೂ ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಇವಾಗ ಎಲ್ಲ ಸಲಿಗೂ ನಾವು ಎಲ್ಲ ಬಾಲ್ಗೂ ಸಿಕ್ಸೇ ಹೊಡಿತೀವಿ ಅಂತ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಒಂದೇ ಬಾಲ್ಗೆ ಡಕ್ಔಟ್ ಆದರೂ ಆಗ್ತೀವಿ. ಸೊ ಅದು ಎಲ್ರಿಗೂ ಆಗಿದೆ ಬಿಗ್ ಬಾಸ್ ಮನೇಲಿ. ಇರೋಷ್ಟು ದಿನ ಚೆನ್ನಾಗಿ ಆಡಿದ್ದಾರೆ.